ಫ್ರೆಂಡ್ಸ್, ಇದು ಕಾರ್ ತಗೊಳ್ಳೋರಿಗೆ ಒಂದು ಸಣ್ಣ ಮಾಹಿತಿ. ಏನಂದರೆ, ಸಾಮಾನ್ಯ ಮತ್ತು ಮಧ್ಯಮ ಕುಟುಂಬದ ಜನತೆಗೆ ಒಂದು ಕಾರ್ ತಗೊಳ್ಳೋದು ಒಂದು ಕನಸಾಗಿರುತ್ತೆ. ಹಾಗಾಗಿ ಕಾರ್ ತಗೊಳ್ಳೋ ಮೊದಲು ಕೆಲವು ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕಾಗುತ್ತೆ. ಅದೇನೇನು ವಿಷಯಗಳು ಅಂದರೆ, ನಾವು ಮೊದಲು ಬಡ್ಜೆಟ್ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಡ್ಜೆಟ್ ಪ್ಲ್ಯಾನ್ ಅಂದರೆ, ನಾವು ತಗೊಳ್ಳೋ ಕಾರಿನ ವ್ಯಾಲ್ಯೂ ನಮ್ಮ ವರ್ಷದ ಆದಾಯದಲ್ಲಿ 50% ಆಗಿರಲಿ. ಅಂದರೆ ನಾನೇನಾದರೂ ವರ್ಷದಲ್ಲಿ ನನಗೆ ಒಂದು 10 ಲಕ್ಷ ಆದಾಯ ಇದೆ ಅಂದರೆ, ಅದರಲ್ಲಿ 5 ಲಕ್ಷ ರೂಪಾಯಿನ ಕಾರ್ನ ತಗೊಳ್ಳೋಕ್ಕೆ ಪ್ಲ್ಯಾನ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್, ಡೌನ್ ಪೇಮೆಂಟು. ಡೌನ್ ಪೇಮೆಂಟು ಕನಿಷ್ಠ ಪಕ್ಷ ಕಾರಿನ ವ್ಯಾಲ್ಯೂಗೆ 20% ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. 5 ಲಕ್ಷ ರೂಪಾಯಿನ ಕಾರ್ ತಗೋತೀನಿ ಅಂದರೆ ಅಟ್ಲೀಸ್ಟ್ 1 ಲಕ್ಷ ನಾವು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಷಯ ಏನಂದರೆ, ಲೋನ್ನ ನಾವು ಯಾವಾಗಲೂ 4 ವರ್ಷಗಳಿಗಿಂತ ಅಧಿಕವಾಗಿ ಮಾಡೋದು ಬೇಡ. ಅದರ ಒಳಗಡೆ ಇರಲಿ, 4 ವರ್ಷದ ಒಳಗಡೆ ಇರಲಿ. ನೆಕ್ಸ್ಟ್ EMI ವಿಚಾರಕ್ಕೆ ಬಂದಾಗ, EMI ಎವ್ರಿ ಮಂತ್ ನಾವು EMI ಪೇ ಮಾಡುವಾಗ ನಮ್ಮ ತಿಂಗಳ ಆದಾಯದ 10ರಿಂದ 20% ಒಳಗಡೆ ಇರಲಿ. ಅದನ್ನು ಮೀರಿರಕೂಡ್ದು ಯಾವುದೇ ಕಾರಣಕ್ಕೂ. ನೆಕ್ಸ್ಟ್, ನೀವೇನಾದರೂ ಕಾರ್ನ ರೆಗ್ಯುಲರಾಗಿ ಉಪಯೋಗಿಸ್ತಾ ಇದ್ದೀನಿ, ಹತ್ತಿರದ ಪ್ರಯಾಣ ಮತ್ತು ದಿನನಿತ್ಯ ಪ್ರಯಾಣ ಮಾಡ್ತಾ ಇದ್ದೀನಿ ಅನ್ನೋ ಆಗಿದ್ದರೆ, ನಾವು ಪೆಟ್ರೋಲ್ ಅಥವಾ EV ವೆಹಿಕಲ್ನ ಯೂಸ್ ಮಾಡೋದು ಒಳ್ಳೆಯದು. ಅದೇ ನಾವು ದಿನನಿತ್ಯ ದೂರ ಪ್ರಯಾಣ ಮಾಡ್ತಾ ಇದ್ದೀವಿ, ಲಾಂಗ್ ಟ್ರಾವೆಲ್ ಮಾಡ್ತೀವಿ ಅನ್ನೋ ಥರ ಇದ್ದಾಗ ಡೀಸೆಲ್ ವೆಹಿಕಲ್ನ ಬಳಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ನಾವುಗಳೇನಾದರೂ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಅಂತ ಪಟ್ಟಣಗಳಲ್ಲಿ ವಾಸವಾಗಿದ್ದು ಕಿರಿದಾದ ರಸ್ತೆಗಳಲ್ಲಿ, ಸಣ್ಣ ಸಣ್ಣ ರಸ್ತೆಗಳಲ್ಲಿ ಓಡಾಟ ಮಾಡ್ತೀವಿ ಅನ್ನೋ ಆಗಿದ್ದರೆ, ನಾವು ಆದಷ್ಟು ಹ್ಯಾಚ್ಬ್ಯಾಕ್ ವೆಹಿಕಲ್ನ ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ಲೆಂತ್ ಶಾರ್ಟ್ ಇರುತ್ತೆ, ಹಾಗಾಗಿ ಓಡಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ನಾವು ಫ್ಯಾಮಿಲಿಗೋಸ್ಕರ ತೊಗೊಳ್ತೀವಿ, ನಮಗೆ ಕಂಫರ್ಟ್ ಝೋನ್ ಬೇಕು ಅನ್ನೋ ಆಗಿದ್ದರೆ ಸೆಡಾನ್ ವೆಹಿಕಲ್ನ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೂ ನಾವು ಹೆಚ್ಚಾಗಿ ಆಫ್ ರೋಡ್ ಯೂಸ್ ಮಾಡ್ತಾಯಿದ್ದೀವಿ, ಹೊರಗಡೆ ಓಡಾಡ್ತಾ ಇದ್ದೀವಿ, ಕಚ್ಚಾ ರಸ್ತೆಗಳಲ್ಲಿ ಓಡಾಡ್ತೀವಿ ಅನ್ನೋ ಆಗಿದ್ದರೆ ನಾವು SUVನ ಬಳಕೆ ಮಾಡೋದು ತುಂಬ ಉತ್ತಮ ಅಂತ ನನಗನ್ಸುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.